ಹಲೋ ಮೈ ವಂಡರ್ಫುಲ್ ಫ್ಯಾಮಿಲಿ. ಸೊ ಹೆಂಗಿದ್ರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳತ್ತೀನಿ. ಆ್ಯಂಡ್ ನಿನ್ನೆ ಒಂದು ಸ್ಮಾಲ್ ವಿಡಿಯೋ ಹಾಕಿದ್ದೆ, ಇಂಟ್ರೋ ವಿಡಿಯೋ ಹಾಕಿದ್ದೆ. ಸೊ ಇವತ್ತೊಂದು ಸೂಪರ್ ಡೂಪರ್ ಆದ ಹೋಮ್ ರೆಮಿಡಿ ಜೊತೆಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳಿ, ಬ್ಯೂಟಿ ಟಿಪ್ ಜೊತೆಗೆ. ಸೊ ಆ ವಿಡಿಯೋನ ನಾನು ಇವತ್ತು ನಿಮಗೆ ತೊಗೊಂಡು ಬಂದೀನಿ. ಆ್ಯಂಡ್ ಆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಬೆಲೈಕನ್ ಕೂಡ ಕ್ಲಿಕ್ ಮಾಡಿರಿ. ಇದರಿಂದ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಹೋಗಿ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ, ಓಕೆನಾ? ಸೊ ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ನಮಗಿವಾಗ ಆಲೂ. ಸೊ ಆಲೂಗಡ್ಡೆ ಯಾರ ಮನೇಲಿರಲ್ಲ? ಸೊ ಎಲ್ಲರ ಮನೆಯಲ್ಲೂ ಆಲೂಗಡ್ಡೆ ಇರುತ್ತೆ. ಆ್ಯಂಡ್ ಹೆಣ್ಮಕ್ಳಿಗೆ ಜಾಸ್ತಿ ಆಲೂಗಡ್ಡೆ ಅಂತ ಹೇಳಿದರೆ ತುಂಬಾ ಇಷ್ಟ ಅಲ್ಲ? ಸೊ ಇವಾಗ ನಾವು ಇದನ್ನು ಏನು ಮಾಡೋಣ, ಇದು ಆಲೂಗಡ್ಡೆ ಬೇಗನೆ ಕಪ್ಪಾಗಿಬಿಡುತ್ತೆ. ಸೊ ಅದಕ್ಕೆ ನಾವು ಏನು ಮಾಡೋಣ, ಬೇಗ ಬೇಗ ಸಿಪ್ಪೆ ಎಲ್ಲ ತಕ್ಕೊಳ್ಳೋಣ, ಓಕೆನಾ? ಸೊ ಎಲ್ಲನೂ ಸ್ಮಾಲ್ ಆಲೂ ತೊಗೊಂಡಿನಿ. ಸೊ ನಿಮಗೆ ಬೇಕಂತ ಹೇಳಿದರೆ, ನಿಮಗೆ ಜಾಸ್ತಿ ಬೇಕಂತ ಹೇಳಿದರೆ, ಸೊ ನಾನು ಫೇಸಿಗೆ ಅಷ್ಟೇ ಅಪ್ಲೈ ಮಾಡೋದು. ಆ್ಯಂಡ್ ನೀವು ನೆಕ್ಕು ಆಮೇಲೆ ಫುಲ್ ಬಾಡಿಗೆಲ್ಲ ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳಿದರೆ, ಸೊ ಒಂದು ದೊಡ್ಡ ಆಲೂನೇ ನೀವು ತೊಗೊಳ್ಳಿ, ಓಕೆನಾ? ಸೊ ಇಲ್ಲಿ ನನಗಿದಿಷ್ಟು ಸಾಕು, ಓಕೆ? ಸೊ ಇದನ್ನು ಸಿಪ್ಪೆ ಎಲ್ಲ ಸೈಡಿಗೆ ತೆಗೆದುಬಿಡೋಣ, ಓಕೆನಾ? ಸೊ ಇವಾಗ ಮನೇಲಿ ಸೊ ಈ ಥರ ಗ್ರೇಟರ್ ಎಲ್ಲರ ಮನೇಲೂ ಇರುತ್ತಲ್ಲ, ಸೊ ಅದರಲ್ಲಿ ಸೊ ಇದನ್ನು ಬೇಡ, ಓಕೆನಾ? ಸೊ ಇದನ್ನು ಯೂಸ್ ಮಾಡಿದರೆ ಸೊ ಫುಲ್ ಸ್ಮ್ಯಾಶ್ ಆಗುತ್ತೆ, ಓಕೆನಾ? ಇದನ್ನು ಅಂತ ಹೇಳಿದರೆ ಅಷ್ಟೊಂದು ಸ್ಮ್ಯಾಶ್ ಆಗೋಲ್ಲ. ಸೊ ಇದನ್ನು ಯೂಸ್ ಮಾಡಿ, ಓಕೆನಾ? ಸೊ ಇದನ್ನು ಚೆನ್ನಾಗಿ ಈ ಥರ ತುರಿದ್ಕೋಬೇಕು, ಸೊ ದ್ಯಾಟ್ ಅದರದ್ದು ಏನು ರಸ ಎಲ್ಲ ಇರುತ್ತಲ್ಲ, ಲಿಕ್ವಿಡ್, ಸೊ ಅದೆಲ್ಲ ಹೊರಗಡೆ ನಮಗೆ ಚೆನ್ನಾಗಿ ಸಿಗುತ್ತೆ. ಸೊ ಆಲೂ ಬಗ್ಗೆ ನಾನು ಹೇಳೋದೇ ಬೇಡ, ಓಕೆನಾ? ಆಲ್ರೆಡಿ ಎಲ್ಲರಿಗೂ ಆಲೂ ಬಗ್ಗೆ ಗೊತ್ತಿರುತ್ತಲ್ಲ. ಸೊ ಅದು ನಮ್ಮ ಫೇಸಿಗೆ ಎಷ್ಟೊಂದು ಬೆನಿಫಿಟ್ಸ್ ಕೊಡುತ್ತೆ, ಎಷ್ಟೊಂದು ಯೂಸ್ಫುಲ್ ನಮಗೆ ಅಂತ ಹೇಳಿ, ಓಕೆನಾ? ಸೊ ಎಸ್, ಸೊ ಈ ಥರ ಗ್ರೇಟ್ ಮಾಡ್ಕೊಳ್ಳೋಣ, ಓಕೆನಾ? ಓಕೆ, ದ್ಯಾಟ್ಸ್ ಇಟ್. ಸೊ ಇಷ್ಟ ಆಯ್ತಲ್ಲ, ಸಾಕಿವಾಗ ನಾನು ಜಸ್ಟ್ ಫೇಸಿಗಷ್ಟೇ ಅಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಬೇಕಂತ ಹೇಳಿದರೆ ನೀವು ಫುಲ್ ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು ಇದು. ಸೊ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಸೊ ಇವಾಗ ಏನು ಮಾಡೋಣ, ಸೊ ಒಂದು ಬೇರೆ ಬಟ್ಲು ತೊಗೊಂಡು, ಸೊ ಇದು ಎಲ್ಲರ ಮನೇಲೂ ಇರುತ್ತೆ, ಚಹಾ ಸೋಸೋದಂತ ಹೇಳ್ತೀವಿ ನಾವು ಇದಕ್ಕೆ, ಓಕೆನಾ? ಸೊ ಇದನ್ನು ಇದರಲ್ಲಿ ಹಾಕಿಬಿಡೋಣ. ಹಾಕಿ ಇದರದ್ದು ಲಿಕ್ವಿಡೆಲ್ಲ ಸೊ ಈ ಥರ ಬರುತ್ತೆ, ಓಕೆನಾ? ಎಸ್, ಸೊ ನೋಡ್ತಾ ಇರ್ಬೋದು. ಸೊ ಈ ಥರ ಫುಲ್ಲೆಲ್ಲ ನೋಡಿದ್ರಲ್ಲ, ನಾನು ಒಂದು ಸಣ್ಣದ ಆಲೂ ತೊಗೊಂಡಿದ್ದೆ. ಸೊ ಅದು ಸಣ್ಣ ಆಲೂಯಿಂದನೇ ಎಷ್ಟೊಂದು ಲಿಕ್ವಿಡ್ ಬಂತಂತ. ಸೊ ಅದಕ್ಕೆ ನಾನು ನಿಮಗೆ ಸೊ ಈ ಗ್ರೇಟರಿಂದ ಗ್ರೇಟ್ ಮಾಡಿ ಅಂತ ಹೇಳಿದ್ದು. ಸೊ ಇದರಿಂದ ಆಗಿದ್ದರೆ ಅಷ್ಟೊಂದು ಏನು ಬರ್ತಿರಲಿಲ್ಲ. ಸೊ ಇದರಿಂದ ಅಂದರೆ ಫುಲ್ ಸ್ಮ್ಯಾಶ್ ಆಗಿ ಬರುತ್ತಲ್ಲ, ಸೊ ಹೀಗಾಗಿ ಲಿಕ್ವಿಡ್ ಜಾಸ್ತಿ ಬರುತ್ತೆ, ಓಕೆನಾ? ಸೊ ಇವಾಗ ನೆಕ್ಸ್ಟ್ ಏನು ಮಾಡೋಣ, ಇದಕ್ಕೆ ಒಂಚೂರು ಅರಸಿನ ಪುಡಿ ಹಾಕೋಣ, ಓಕೆನಾ? ಒಂಚೂರು ಲಿಟಲ್ ಬಿಟ್ ಅಷ್ಟೇ. ಸೊ ಅದಾದಮೇಲೆ ಕಡಲೆ ಹಿಟ್ಟು ಯಾರ ಮನೇಲಿ ಇರಲ್ಲ? ಸೊ ಕಡಲೆ ಹಿಟ್ಟು ಎಲ್ಲರ ಮನೆಯಲ್ಲೂ ಕಡಲೆ ಹಿಟ್ಟು ಇರುತ್ತಲ್ಲ. ಸೊ ಫೋಕಸ್ ಒಂದು ಸೆಕೆಂಡ್. ಸೊ ಕಡಲೆ ಹಿಟ್ಟು ಎಲ್ಲರ ಮನೇಲೂ ಇರುತ್ತಲ್ಲ. ಸೊ 1 ಟೇಬಲ್ ಸ್ಪೂನ್ ಅಂದರೆ ಸೊ ಈ ಲಿಕ್ವಿಡ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ನೀವು ಹಾಕ್ಕೋಬೇಕಾಗುತ್ತೆ, ಓಕೆನಾ? ಸೊ ಇಲ್ಲಿ ನಾನು 1.5 ಸ್ಪೂನ್ ಹಾಕ್ತೀನಿ. ಆಮೇಲೆ ಕಮ್ಮಿ ಬಿತ್ತಂತ ಹೇಳಿದರೆ ಸೊ ಮತ್ತೆ ಹಾಕ್ಕೊಳ್ಳೋಣ, ಓಕೆನಾ?
ಸೊ ಯಾವ ಕನ್ಸಿಸ್ಟೆನ್ಸಿ ಬರಬೇಕಂತ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಸೊ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಇದು ನಾನು ಆಲ್ರೆಡಿ ಯೂಸ್ ಮಾಡಿ ತುಂಬ ದಿನ ನಾನು ಯೂಸ್ ಮಾಡಿ ನನಗೆ ಎಫೆಕ್ಟಿವ್ ಸಿಕ್ಕಾಗ, ರಿಸಲ್ಟ್ ಸಿಕ್ಕಾಗ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು. ಸೊ ನಿಮಗೇನು ಭಯ ಬೇಡ. ಸೊ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಬೇಗನೆ ಒಂದು ಸ್ವಲ್ಪ ತಳ ಎಲ್ಲ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾಕಂತ ಹೇಳಿದರೆ ಇದು ಹಾಲು ರಸ ಅಲ್ವಾ, ಸೊ ಇದಕ್ಕೆ ನಾವು ನೀರೆಲ್ಲ ಏನು ಮಿಕ್ಸ್ ಮಾಡಿರಲ್ಲ. ಸೊ ಹಿಂಗಾಗಿ ಆ್ಯಂಡ್ ಇಲ್ಲಿ ನಾನು ಒಂದು ಚೂರು ಒಂದು 1/2 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ತೀನಿ. ನಿಮಗೆ ಹನಿ ಬೇಡ ಅಂತ ಹೇಳಿದರೆ, ಹನಿ ನಿಮ್ಮ ಫೇಸಿಗೆ ಸೂಟ್ ಆಗಿಲ್ಲಪ್ಪ ಅಂತ ಹೇಳಿದರೆ ನೀವು ಗ್ಲಿಸರಿನ್ ಹಾಕ್ಕೋಬೋದು. ಸೊ ಇದು ಹನಿ ಜಾಗಕ್ಕೆ ಗ್ಲಿಸರಿನ್, ಆಮೇಲೆ ಯಾವುದಾದ್ರೂ ಹೇರ್ ಆಯಿಲ್ ಹಾಕ್ಕೋಬೋದು, ಆಲ್ಮಂಡ್ ಆಯಿಲ್ ಹಾಕ್ಕೋಬೋದು, ಆಲಿವ್ ಆಯಿಲ್ ಹಾಕ್ಕೋಬೋದು. ಸೊ ನಿಮ್ಗೆ ಬಿಟ್ಟಿದ್ದು, ಓಕೆನಾ. ಆ್ಯಂಡ್ ಕೊಕೊನಟ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಹನಿ ಹಾಕಿದರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ, ಓಕೆನಾ. ಸೊ ಎಸ್, ಸೊ ಇವಾಗ ನಮ್ಮ ಪ್ಯಾಕ್ ಏನಾಯಿತು, ರೆಡಿ ಆಯಿತು. ಸೊ ಇದನ್ನು ಅಪ್ಲೈ ಮಾಡೋಣ, ಓಕೆನಾ. ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹನಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಬೆಸ್ಟ್ ರಿಸಲ್ಟ್ ಕೊಡುತ್ತೆ, ಓಕೆನಾ. ಸೊ ಸೊ ಓಕೆ ಫ್ರೆಂಡ್ಸ್, ಇವಾಗ ನಾನು ಕ್ಲೀನಾಗಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದೀನಿ. ಆ್ಯಂಡ್ ಓಕೆ, ಸೊ ಇವಾಗ ಇದನ್ನ ಅಪ್ಲೈ ಮಾಡೋಣ. ಓಕೆ, ಸರಿಯಾ ಅಪ್ಲೈ ಮಾಡುವಾಗ ಸೊ ಇದು ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಸೊ ಅಪ್ಲೈ ಮಾಡ್ತಾನೆ ಇದೆ, ಓಕೆನಾ. ಒಂದು ಸತಿ ಆದಮೇಲೆ ಅದು ಗಟ್ಟಿ ಆಗ್ತಾ ಬರುತ್ತೆ, ಓಕೆನಾ. ಒಂದು 2-3 ಸತಿ ಆದ್ರೂ ಅದ್ರ ಮೇಲೆ ಅಪ್ಲೈ ಮಾಡ್ತಾ ಬನ್ನಿ, ಓಕೆನಾ. ಆ್ಯಂಡ್ ನೀವು ಇದು ನಾನು ಆವಾಗಲೇ ಹೇಳ್ದಂಗೆ ನೀವು ಇದನ್ನ ಫುಲ್ ಬಾಡಿಗೂ ಅಪ್ಲೈ ಮಾಡ್ಬೋದು. ಸೊ ಏನೂ ತೊಂದರೆ ಇಲ್ಲ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಏನಿಲ್ಲ. ನಾನು ಆವಾಗಲೇ ಹೇಳಿದ್ದಲ್ಲ, ನಿಮಗೆ ಹನಿ ಸೂಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಆರಾಮಾಗಿ ಬೇರೆ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಕೆಲವೊಬ್ಬರಿಗೆ ಯಾಕಂದರೆ ಹನಿ ಸೂಟ್ ಆಗಲ್ಲ, ಸೊ ಅದಕ್ಕೆ ಹೇಳ್ತಿರೋದು. ಹೋಮ್ ರೆಮಿಡಿ ಅಂತ ಹಂಗೆ ಅಲ್ಲ ಫ್ರೆಂಡ್ಸ್, ಹೋಮ್ ರೆಮಿಡಿ ಅಂತಲೇ ಅಲ್ಲ, ಕೆಲವೊಂದು ಪ್ರಾಡಕ್ಟ್ ಕೆಲವೊಂದು ಸ್ಕಿನ್ಗೆ ಸೂಟ್ ಆಗಲ್ಲ, ಸೊ ಕೆಲವೊಂದು ಸೂಟ್ ಆಗುತ್ತೆ. ಸೊ ಈ ಥರ ಅದನ್ನು ನಾವು ನೋಡಬೇಕು, ನಮ್ಗೆ ಯಾವ್ದು ಸೂಟ್ ಆಗ್ತಿದೆ, ಯಾವ್ದು ಸೂಟ್ ಆಗ್ತಿಲ್ಲ ಅಂತ ಅವಾಗ ಚೇಂಜ್ ಮಾಡ್ಕೊತಾ ಇದ್ದರೆ ಸೊ ಅದು ನಮಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಸೊ ನೀವು ನೆಟ್ಟಿಗೆಲ್ಲನೂ ಅಪ್ಲೈ ಮಾಡ್ಬೋದು. ನಾನು ಇಲ್ಲಿ ಅಷ್ಟೊಂದೇನು ಅಪ್ಲೈ ಮಾಡ್ತಾ ಇಲ್ಲ, ಯಾಕಂದರೆ ಹೇಳಿದ್ರೆ ಆಲ್ರೆಡಿ ಸ್ನಾನ ಮಾಡಿಬಿಟ್ಟಿದ್ದು ನಾನು. ಸೊ ಹಾಗಾಗಿ ಆಮೇಲೆ ನಿಮಗೆ ಇಲ್ಲಿ ಬ್ಯಾಕ್ ಸೈಡೆಲ್ಲ ನಿಮಗೆ ಕಪ್ಪಾಗಿರುತ್ತಲ್ಲ, ಸೊ ಅದಕ್ಕೂ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ತೀನಿ. ಸೊ ಇದನ್ನು ಡೈಲಿ ಯೂಸ್ ಮಾಡಿ, ಓಕೆನಾ. ಇಲ್ಲೆಲ್ಲ ನಿಮಗೆ ಬ್ಲ್ಯಾಕ್ ಆಗಿರುತ್ತಲ್ಲ, ಸೊ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 1/2 ಅವರ್, ಓಕೆನಾ. ಸ್ನಾನ ಮಾಡೋಕ್ಕಿಂತ ಒಂದು 1/2 ಅವರ್ ಮುಂಚೆ ಇದನ್ನು ಮಾಡಿ ಇಟ್ಕೊಂಡ್ಬಿಡೋದು. ನೀವು ಮಾಡಿ ಇಟ್ಕೊಂಡು ಸೊ ಚೆನ್ನಾಗಿ ರಬ್ ಮಾಡಿ ಚೆನ್ನಾಗಿ ಒಂದು 1/2 ಅವರ್ ಬಿಟ್ಟಾದಮೇಲೆ ಸ್ನಾನ ಮಾಡಿ ನೋಡಿ. ಸೊ 1 ವೀಕ್ ಯೂಸ್ ಮಾಡಿ. ಆ್ಯಂಡ್ ನನಗೆ ಬಂದು ನೀವು ಥ್ಯಾಂಕ್ಸ್ ಅಂತ ಹೇಳೋಗ್ತೀರಾ. ಸೊ ಅಷ್ಟು ನಿಮಗೆ ಇದು ಯೂಸ್ಫುಲ್ ಆಗುತ್ತೆ, ಓಕೆನಾ. ಆ್ಯಂಡ್ ನೀವು ಹ್ಯಾಂಡ್ಸಿಗೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲೆಲ್ಲ ಕಪ್ಪಾಗಿರುತ್ತೆ, ಸೊ ಹ್ಯಾಂಡ್ಸ್ ಸೊ ಎಲ್ಲ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಓಕೆನಾ. ಸೊ ಇವಾಗ ನೋಡಿಬೋದು, ನಾನು ಅಷ್ಟು ಸ್ಮಾಲ್ ಆಲೂ ತೊಗೊಂಡ್ರೂ ನನಗೆ ಇನ್ನೂ ಇಷ್ಟೊಂದು ಪ್ಯಾಕ್ ಇತ್ತು. ಸೊ ತುಂಬಾ ಆಗುತ್ತೆ. ನಾನು ಹ್ಯಾಂಡ್ಸಿಗೆಲ್ಲ ಅಪ್ಲೈ ಮಾಡಿಬಿಡ್ತೀನಿ, ಓಕೆನಾ. ಸೊ ಜಾಸ್ತಿ ಮಟ್ಟಿಗೆಲ್ಲ ಯೂಸ್ ಮಾಡಲ್ಲ, ಯಾಕಂತ ಹೇಳಿದ್ರೆ ಮತ್ತೆ ನಾನು ಫುಲ್ ಕಲಿ ಸ್ನಾನ ಮಾಡಿದ್ದೀನಿ. ಸೊ ಹೀಗಾಗಿ ಇವಾಗ ಇದನ್ನು ಏನು ಮಾಡ್ತೀರಾ ನೀವು, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ. ಅದು ಒಂದು ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಡ್ರೈ ಆಗ್ತಾ ಬರುತ್ತಲ್ಲ, ಸೊ ಅವಾಗ ನಾವು ಏನು ಮಾಡೋಣ, ಚೆನ್ನಾಗಿ ಅದನ್ನು ರಬ್ ಮಾಡೋಣ, ಓಕೆನಾ. ಸೊ ಅದನ್ನು ನಾನು ನಿಮಗೆ ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಸಿಗ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇವಾಗ 5 ಮಿನಿಟ್ಸ್ಗಿಂತ ಜಾಸ್ತಿನೇ ಆಯಿತು. ಸೊ ಇವಾಗ ನಾವು ಇದನ್ನು ಏನು ಮಾಡೋಣ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಓಕೆ ಫ್ರೆಂಡ್ಸ್, ಇವಾಗ ಗಡ್ಬಡ್ ಮಾಡ್ದಿರ ಸೊ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಫಾಸ್ಟ್ ಮೋಡಲ್ಲಿ ಇದ್ದೀನಿ, ಯಾಕಂತ ಹೇಳಿದರೆ ಸುಮ್ಮನೆ ವಿಡಿಯೋ ಲಾಂಗ್ ಆಗಬಾರ್ದು ಅಂತ, ಓಕೆನಾ. ಸೊ ಆಲ್ರೆಡಿ ವಿಡಿಯೋ ಲಾಂಗ್ ಆಗಿಬಿಟ್ಟಿತ್ತು, ಓಕೆ. ಸೊ ಇವಾಗ ನೀವು ಏನು ಮಾಡಬೇಕಂದ್ರೆ, ನೀವು ಬೇಕಂತ ಹೇಳಿದರೆ ಒಂದು 15 ಮಿನಿಟ್ಸ್ ಕೂಡ ನೀವು ಫೇಸ್ ಮೇಲೆ ಸೊ ಹಿಂಗೆ ಇಟ್ಕೋಬೋದು, ಓಕೆನಾ. ಓಕೆನಾ. ಸೊ ಇವಾಗ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದೆ. ಆಮೇಲೆ ಇನ್ನೊಂದು ನೀವು ಏನು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದರೆ, ನಿಮ್ಮ ಫೇಸ್ ಟವಲ್ನ ನೀವಷ್ಟೇ ಯೂಸ್ ಮಾಡಬೇಕು, ಅದು ಬೇರೆದವ್ರು ಯೂಸ್ ಮಾಡಬಾರ್ದು, ಓಕೆನಾ. ಆದಷ್ಟು ಟ್ರೈ ಮಾಡಿರಿ, ನಿಮ್ಮ ಒಂದು ಫೇಸ್ ಟವಲ್ ಏನಿದೆ ಅಲ್ಲ, ಸೊ ಅದನ್ನು ನೀವೇ ಯೂಸ್ ಮಾಡೋ ಥರ ಸ್ವಲ್ಪ ನೀವು ಟ್ರೈ ಮಾಡಿ. ಯಾಕಂತ ಹೇಳಿದರೆ ಮನೆಯೊಳಗೆಲ್ಲ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ, ಸೊ ಕಷ್ಟ. ನನಗೆ ಅನುಭವ ಇದೆ ಇದು, ಅದಕ್ಕೆ ಹೇಳ್ತಾ ಇರೋದು, ಓಕೆನಾ. ಸೊ ನೀವು ಒಂದು ಅಪ್ಲೈಯಲ್ಲೇ ನೀವು ರಿಸಲ್ಟ್ ನೋಡ್ಬೋದು.
ಸೊ ಒನ್ ಅಪ್ಲೈಯಲ್ಲೇ ನೀವು ರಿಸಲ್ಟ್ ನೋಡ್ಬೋದು. ಆ್ಯಂಡ್ ನಿಮ್ಮ ಮುಂದೆನೇ ನಾನು ಹೋಗಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದು ಸೊ ಕ್ಲೀನ್ ಮಾಡಿಕೊಂಡೆ ಇವಾಗ. ಸೊ ಅದಕ್ಕೆ ನಾನು ಎಲ್ಲ ನೆಕ್ಕಿಗೆಲ್ಲ ಅಪ್ಲೈ ಮಾಡಲ್ಲ ಅಂತ ಹೇಳಿದ್ದೆ. ಯಾಕಂತ ಹೇಳಿದರೆ ಬೆಳಿಗ್ಗೆ ಎದ್ರು ಸ್ನಾನ ಮಾಡಿನಲ್ಲ, ಸೊ ಹೀಗಾಗಿ ಮತ್ತೆಲ್ಲ ಕೂದಲಿಕ್ಕೆಲ್ಲ ಆಲ್ಮೋಸ್ಟ್ ಆಗೇ ಬಿಡುತ್ತೆ ಅಂದ್ರೂ. ಓಕೆ, ಸೊ ಸೊ ನೆಕ್ಕಿಗೆಲ್ಲ ನೀವು ನೋಡ್ಬೋದು. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರೆ. ಆವಾಗಲೇ ನಾನು ಹೇಳಿದ್ದೆಲ್ಲ ನಿಮಗೆ. ಸೊ ಯೂಸ್ ಮಾಡಿ ನೋಡಿ, 7 ಡೇಸ್ ಚಾಲೆಂಜ್ ತೊಗೊಂಡು ನೋಡಿ. ಸೊ ಒಂದಿನ ಮಿಸ್ ಮಾಡಬೇಡಿ. ಸೊ ಡೈಲಿ ಯೂಸ್ ಮಾಡ್ತಾ ಇರಿ. ಸೊ ನಿಮಗೇನೆ ಗೊತ್ತಾಗುತ್ತೆ. ಆ್ಯಂಡ್ ಈಗ ಮ್ಯಾರೇಜ್ ಎಲ್ಲ ರೀಸೆಂಟಾಗಿ ಈಗ ಮ್ಯಾರೇಜ್ ಯಾರದೆಲ್ಲ ಫಿಕ್ಸ್ ಆಗಿದೆ ನೋಡಿ. ಸೊ ಡೈಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಬಾಡಿ ವೈಟ್ನಿಂಗ್ ಕೂಡ ಆಗುತ್ತೆ. ಓಕೆನಾ? ಆ್ಯಂಡ್ ಸೊ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ನನಗಂತೂ ಫುಲ್ ಫ್ರೆಶ್ ಫೀಲ್ ಆಗ್ತಾಯಿದೆ. ಒಂಥರ ಬ್ಲೀಚ್ ಮಾಡಿಸ್ತೇವಲ್ಲ ನಾವು ಪಾರ್ಲರ್ಗೆಲ್ಲ ಹೋಗಿ, ಸೊ ಅದೇ ಥರ ಫೀಲ್ ಕೊಡುತ್ತೆ ನಿಮಗೆ. ಒಂದೇ ಒಂದು ಅಪ್ಲೈಲಿ ನಿಮಗೆ ಫೀಲ್ ಕೊಡುತ್ತೆ. ಸೊ ಡೇ ಬೈ ಡೇ ಯೂಸ್ ಮಾಡಿ ಆ್ಯಂಡ್ ಆಮೇಲೆ ಬಂದು ನನಗೆ ಕಮೆಂಟ್ ಮಾಡಿ. ಓಕೆನಾ? ಸೊ ಇವಾಗೇನು ನೀವು ಕಮೆಂಟ್ ಮಾಡೋಬೇಕಾಗಿಲ್ಲ. 7 ಡೇಸ್ ಯೂಸ್ ಆದಮೇಲೆ ನಿಮಗೆ ಏನು ಒಳ್ಳೆ ಥರದಲ್ಲಿ ಯೂಸ್ ಆಗಿದ್ದೇನಾ, ಕೆಟ್ಟ ಥರದಲ್ಲಿ ಯೂಸ್ ಆಗಿದ್ದೇನಾ. ಆ್ಯಂಡ್ ಒನ್ ಥಿಂಗ್ ಏನಂತ ಹೇಳಿದರೆ, ನಾನು ಹನಿ ಹಾಕಿದ್ದೀನಲ್ಲ, ಸೊ 1 ಡೇ ಯೂಸ್ ಮಾಡಿ, ಹನಿ ಹಾಕಿ ನೋಡಿ. ಸೊ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನ್ನಿಸ್ತಾ ಇದ್ದರೆ ಸೊ ಅದನ್ನು ನೀವು ಬಿಟ್ಟು ಆಯಿಲ್ ಯೂಸ್ ಮಾಡ್ಬೋದು. ಕೊಕೊನಟ್ ಆಯಿಲ್ ಆದ್ರೂ ಯೂಸ್ ಮಾಡಿ, ಆಮೇಲೆ ಆಲ್ಮಂಡ್ ಆಯಿಲ್ ಆದ್ರೂ ಯೂಸ್ ಮಾಡಿ. ಓಕೆನಾ? ಸೊ ಯಾವುದಾದ್ರೂ ಆಯಿಲ್ ಯೂಸ್ ಮಾಡಿ ಅಪ್ಲೈ ಮಾಡಿ. ಆ್ಯಂಡ್ ಬಂದು ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ನಾನು ಫಸ್ಟ್ ವಿಡಿಯೋ ಹೋಗಿದ್ದು ಹೊಸ ಚಾನಲಲ್ಲಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಹೋಗಿ ಬರ್ತೀನಿ. ನಾಳೆ ಮತ್ತು ಒಂದು ಹೊಸ ಟಿಪ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ.